ಸರಿ, ಕದಂಬರ ಕಥೆಯ ಮುಂದಿನ ಅಧ್ಯಾಯಕ್ಕೆ ಹೋಗೋಣ. ಇಲ್ಲಿ ವಿಜಯದ ನಂತರ ಶುರುವಾಗಿದ್ದು ಪತನದ ಕಥೆ. ಒಂದು ಕಾಲದಲ್ಲಿ ಅಷ್ಟೊಂದು ವೈಭವದಿಂದ ಮೆರೆದ ಸಾಮ್ರಾಜ್ಯ ಹೇಗೆ ಸಂಕಷ್ಟಕ್ಕೆ ಸಿಲುಕ್ತು ಅಂತ ನೋಡೋಣ ಬನ್ನಿ. ನೋಡಿ, ಕದಂಬರು ಗೆದ್ದ ಸಂಭ್ರಮ ಏನಿದೆ ಅಲ್ವಾ, ಅದು ಜಾಸ್ತಿ ದಿನ ಉಳಿಲೇ ಇಲ್ಲ. ಯಾಕಂದ್ರೆ ಹೊರಗಿನ ಶತ್ರುಗಳನ್ನ ಗೆದ್ದರೂ ಸಾಮ್ರಾಜ್ಯದ ಅಡಿಪಾಯವನ್ನೇ ಅಲ್ಲಾಡಿಸುವಂಥ ಸಮಸ್ಯೆಗಳು ಒಳಗೊಳಗೆ ಶುರುವಾಗಿದ್ವು. ಹೀಗೆ ಒಂದು ಕಾಲದಲ್ಲಿ ಅಷ್ಟು ಗಟ್ಟಿಯಾಗಿ ನಿಂತಿದ್ದ ಕದಂಬ ಸಾಮ್ರಾಜ್ಯ ಒಳಗಿನಿಂದಲೇ ಒಡೆಯಕ್ಕೆ ಶುರುವಾಗಿತ್ತು. ಹಾಗಾದ್ರೆ ಈ ಪತನದ ಮೊದಲ ಸೂಚನೆಗಳು ಏನೇನಾಗಿದ್ವು? ಅದನ್ನೇ ಇಲ್ಲಿ ನೋಡಿ. ಒಂದು ಕಡೆ ಒಗ್ಗಟ್ಟಿನಿಂದ ಬಲಿಷ್ಠವಾಗಿದ್ದ ಸಾಮ್ರಾಜ್ಯ, ಇನ್ನೊಂದು ಕಡೆ ಅಸೂಯೆ ಸ್ವಾರ್ಥದಿಂದ ಒಡೆದೋಗ್ತಿದ್ದ ಸಾಮ್ರಾಜ್ಯ. ನಿಜ ಹೇಳ್ಬೇಕಂದ್ರೆ ಆ ಕಾಲದಲ್ಲಿ ಹೊರಗಿನ ಶತ್ರುಗಳಿಗಿಂತ ಒಳಗಿನ ದ್ವೇಷವೇ ದೊಡ್ಡ ಅಪಾಯವಾಗಿತ್ತು. ಸರಿ, ಈ ಆಂತರಿಕ ಕೊಳೆತ ಅಂದ್ರೆ ಒಳಗೊಳಗೆ ಶುರುವಾದ ಈ ಸಮಸ್ಯೆ ಸಾಮ್ರಾಜ್ಯದ ಆಡಳಿತ ಮತ್ತು ಸಮಾಜದ ಮೇಲೆ ಹೇಗೆಲ್ಲ ಪರಿಣಾಮ ಬೀರಿತು ಅಂತ ನೋಡೋಣ. ಮೊದಲನೇದಾಗಿ, ನಿರ್ಧಾರಗಳು ತಡವಾಗೋಕೆ ಶುರುವಾದವು. ಬಲಿಷ್ಠ ರಾಜರ ನಂತರ ಬಂದ ನಾಯಕತ್ವದಲ್ಲಿ ಧೈರ್ಯದ ಕೊರತೆ ಎದ್ದು ಕಾಣ್ತಾ ಇತ್ತು. ಮತ್ತು ಇದೇ ಕಾರಣಕ್ಕೆ ಇತಿಹಾಸದ ದಿಕ್ಕೆ ಬದಲಾಗಿ ಹೋಯಿತು. ಇದು ಸಾಮ್ರಾಜ್ಯದ ಭವಿಷ್ಯವನ್ನೇ ಅಲುಗಾಡಿಸಿತು. ನೋಡಿ, ಈ ದುರ್ಬಲ ನಾಯಕತ್ವದ ಎಫೆಕ್ಟ್ ಹೇಗಿತ್ತು ಅಂದ್ರೆ, ಮೊದಲು ಸೇನೆಯಲ್ಲಿ ಭಿನ್ನಾಭಿಪ್ರಾಯ ಶುರುವಾಯಿತು. ಆಮೇಲೆ ರಾಜ್ಯದಾದ್ಯಂತ ಜನರಲ್ಲಿ ಅಸಮಾಧಾನ ಹೆಚ್ಚಾಯಿತು. ಕೊನೆಗೆ ಪ್ರಜೆಗಳೇ ಅಧಿಕಾರವನ್ನ ಪ್ರಶ್ನೆ ಮಾಡೋ ಹಂತಕ್ಕೆ ಬಂತು. ಅಂದ್ರೆ ಸೈನ್ಯದಿಂದ ಹಿಡಿದು ಸಾಮಾನ್ಯ ಜನರವರೆಗೂ ಈ ಒಗ್ಗಟ್ಟಿನ ಕೊರತೆ ಹರಡಿ ಇಡೀ ಸಾಮ್ರಾಜ್ಯವನ್ನೇ ಅಲ್ಲಾಡಿಸ್ಬಿಟ್ಟು. ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಕದಂಬರ ಈ ಆಂತರಿಕ ದೌರ್ಬಲ್ಯವನ್ನ ಸಾಮ್ರಾಜ್ಯದ ಹೊರಗಿನವರು ಸುಮ್ಮನೆ ನೋಡ್ತಾ ಕೂತಿರ್ಲಿಲ್ಲ. ಅವರ ಕಣ್ಣು ಇದ್ರ ಮೇಲೆ ಇತ್ತು. ಹೌದು, ಕದಂಬರು ವೀಕ್ ಆಗ್ತಿರೋದನ್ನ ಅಕ್ಕಪಕ್ಕದ ಮಹತ್ವಾಕಾಂಕ್ಷಿ ರಾಜ್ಯಗಳು ತುಂಬಾನೇ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ವು. ಒಂದು ಸರಿಯಾದ ಅವಕಾಶಕ್ಕಾಗಿ ಕಾದು ಕುಳಿತಿದ್ವು ಅಂತಾನೆ ಹೇಳ್ಬಹುದು. ಹಾಗಾದರೆ ಅವ್ರು ಇದನ್ನೊಂದು ಅವಕಾಶ ಅಂತ ಅನ್ಕೊಂಡಿರ್ತಾರ? ಖಂಡಿತವಾಗಿಯೂ. ಅವರಿಗೆ ಕದಂಬರ ಪತನ ತಮ್ಮ ಏಳಿಗೆಗೆ ಸಿಕ್ಕ ಒಂದು ಸುವರ್ಣ ಅವಕಾಶದಂತೆ ಕಾಣ್ತಾ ಇತ್ತು. ಈ ಎಲ್ಲ ಬೆಳವಣಿಗೆಗಳ ಪರಿಣಾಮ ಎಲ್ಲಕ್ಕಿಂತ ಹೆಚ್ಚಾಗಿ ಎಲ್ಲಿ ಕಾಣಿಸ್ತು ಗೊತ್ತಾ? ಅದು ಕದಂಬರ ಭವ್ಯ ರಾಜಧಾನಿ ಬನವಾಸಿಯ ಮೇಲೆ. ಯೋಚನೆ ಮಾಡಿ, ಬನವಾಸಿ ಅಂದ್ರೆ ಒಂದು ಕಾಲದಲ್ಲಿ ಧರ್ಮ ಮತ್ತು ಸಂಸ್ಕೃತಿಯ ಕೇಂದ್ರ. ಒಂದು ರೀತಿ ಉಜ್ವಲ ದೀಪದ ಹಾಗೆ ಇಡೀ ಪ್ರದೇಶವನ್ನೇ ಬೆಳಗುತ್ತಿತ್ತು. ಆದರೆ ಈಗ ಆ ವೈಭವವೆಲ್ಲ ಮಾಯವಾಗಿ ಇಡೀ ನಗರ ಅನಿಶ್ಚಿತತೆಯನ್ನೋ ಆಳವಾದ ನೆರಳಿನಲ್ಲಿ ಮುಳುಗೋಗ್ತಾ ಇತ್ತು. ಸೊ ಕದಂಬರ ಈ ಕತೆ ಬರೀ ಒಂದು ಸಾಮ್ರಾಜ್ಯದ ಪತನದ ಕಥೆಯಲ್ಲ, ಇದು ನಮಗೆಲ್ಲ ಇತಿಹಾಸ ಹೇಳುವ ಒಂದು ದೊಡ್ಡ ಪಾಠ. ಆ ಪಾಠ ಏನ್ ಗೊತ್ತಾ? ಇತಿಹಾಸ ಯಾವಾಗ್ಲೂ ಹೇಳುತ್ತೆ, ಯುದ್ಧದಲ್ಲಿ ಗೆಲ್ಲೋದು ಸುಲಭ, ಆದ್ರೆ ಶಾಂತಿ ಇರುವಾಗ ಒಂದು ಸಾಮ್ರಾಜ್ಯವನ್ನ ಉಳಿಸ್ಕೊಂಡು ಹೋಗೋದಿದೆಯಲ್ಲ, ಅದು ತುಂಬಾನೇ ಕಷ್ಟ. ಹಾಗಾಗಿ ಇದೇ ಕದಂಬ ಸಾಮ್ರಾಜ್ಯದ ಕಥೆಯಲ್ಲಿ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್. ಇದು ಅಂತ್ಯ ಅಂತ ಹೇಳೋಕ್ಕಾಗಲ್ಲ, ಅದೇ ಇದು ಅಂತ್ಯದ ಆರಂಭ ಅಂತ ಖಂಡಿತ ಹೇಳ್ಬೋದು. ಹಾಗಾದ್ರೆ ಕದಂಬ ಸಾಮ್ರಾಜ್ಯದ ಕೊನೆಯ ಅಧ್ಯಾಯ ಹೇಗಿತ್ತು? ಆ ಕತೆ ಹೇಗೆ ಮುಗೀತು? ಮತ್ತೆ ಅವರ ಪತನದ ನಂತರ ಯಾರ ಮೇಲೆ ಬಂದ್ರು? ಕೊನೆಯದಾಗಿ ಒಂದು ಮಾತು, ಸಾಮ್ರಾಜ್ಯಗಳು ಬೀಳ್ಬೋದು, ಏಳ್ಬೋದು, ಆದರೆ ಕನ್ನಡದ ಪರಂಪರೆ ಅನ್ನೋದಿದೆಯಲ್ಲ, ಅದು ಯಾವತ್ತಿಗೂ ಮರೆಯಾಗೋದಿಲ್ಲ. ಜನ್ಮದಲ್ಲೂ ಕನ್ನಡ ಕುಲವಾಗಿರುವೆ.